ವೆಲ್ಕಮ್ ಬ್ಯಾಕ್. ಈಗಾಗಲೇ ದೆಹಲಿ ಫಲಿತಾಂಶದ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಆಮ್ ಆದ್ಮಿ ಪಾರ್ಟಿಯ ಅತಿರಥ ಮಹಾರಥರಿಗೆ ಸೋಲಿನ ರುಚಿಯನ್ನ ತೋರಿಸಿದೆ ಭಾರತೀಯ ಜನತಾ ಪಾರ್ಟಿ. ಮನೀಶ್ ಸಿಸೋಡಿಯಾ, ಅತಿಶಿ, ಸತ್ಯೇಂದ್ರ ಜೈನ್, ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ಈಗ ಸೋತೇ ಬಿಟ್ರು. ಆಪ್ನ ಅತಿರಥ ಮಹಾರಥರಿಗೆ ಸೋಲಿನ ರುಚಿ. ಕೇಜ್ರಿವಾಲ್, ಸಿಸೋಡಿಯಾ, ಹಾಗೇನೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅತಿಶಿ, ಇವರೆಲ್ಲರೂ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಸೋಲಿನ ಸುಳಿಯಲ್ಲಿ ಹಾಲಿ ಸಿಎಂ ಅತಿಶಿ ಅವರು, ಇವ್ರದಿನ್ನೂ ಡಿಕ್ಲೇರ್ ಆಗಬೇಕಾಗಿದೆ. ಬಹುತೇಕ ಸೋತಂತೆಯೇ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಅಂತ ಈಗಾಗಲೇ ದೆಹಲಿಯಲ್ಲಿ ಮಾತಾಡುವಂತಹ ಪ್ರಸಂಗಗಳು. ಕೇಜ್ರಿವಾಲ್, ಸಿಸೋಡಿಯಾ, ಹಾಗೇನೆ ಸತ್ಯೇಂದ್ರ ಜೈನ್, ಈಗ ಅತೀಶಿ ಅವರು ಲೈನ್ ಅಲ್ಲಿ ಇದ್ದಾರೆ ಇವರ ಲಿಸ್ಟ್ ಅನ್ನ ಸೇರ್ಕೊಳ್ಳೋದಕ್ಕೆ. ಸೊ ಆ ರೀತಿಯ ಅಂಕಿ ಸಂಖ್ಯೆಗಳ ಮಹತ್ತರವಾದಂತಹ ಬದಲಾವಣೆ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಏರಿಳಿತ ಅಂತಂದ್ರೂ ಕೂಡ ಈಗ ಮ್ಯಾಸಿವ್ ಆಗಿ ಡಿಫರೆನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋಲ್ತಾ ಇರೋದು ಪ್ರತಿ ಕ್ಷೇತ್ರಗಳಲ್ಲಿ. ಬಿಜೆಪಿ ಗೆಲುವಿನ ನಗೆಯನ್ನ ಬೀರ್ತಾ ಇದೆ. ನಿರೀಕ್ಷೆಗೂ ಮೀರಿ ಗೆಲುವನ್ನ ಪಡಿತಾ ಇರುವಂತದ್ದು. ಅದರಲ್ಲೂ ಕೆಲವು ಮುಖ್ಯವಾದಂತಹ ಸಮುದಾಯಗಳು ಈ ಸಾರಿ ಬಿಜೆಪಿಯ ಕೈ ಹಿಡಿದಿರೋದು ಬಿಜೆಪಿಗೆ ಪ್ಲಸ್ ಆಗಿದೆ. ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ನಗೆಯನ್ನ ಬೀರಿದೆ. ಬರೋಬ್ಬರಿ 7 ಕ್ಷೇತ್ರ, ದೆಹಲಿಯ 7 ಕ್ಷೇತ್ರಗಳಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಅಲ್ಲಿಯೂ ಬಿಜೆಪಿ ಗೆದ್ದಿದೆ. ಎಸ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ದೆಹಲಿ ಸಿಎಂ ಅತೀಶಿಗೆ ಗೆಲುವು. ಕಾಲ್ಕಾಜಿ ಕ್ಷೇತ್ರದಿಂದ ಅತೀಶಿ ಅವರು ಸ್ಪರ್ಧೆ ಮಾಡಿದ್ರು, ಅವರು ಗೆದ್ದಿದ್ದಾರೆ. ಬಿಜೆಪಿಯ ರಮೇಶ್ ಬಿದೂರಿಗೆ ಸೋಲಾಗಿದೆ. ಈಗಷ್ಟೇ ಮಾತಾಡ್ತಿದ್ವಿ ನಾವು, ಬಹುತೇಕ ಅತೀಶಿ ಅವರು ಸೋಲ್ತಾರೆ ಅನ್ನುವಂತ ಮಾತುಗಳು ದೆಹಲಿಯಲ್ಲಿ ಕೇಳಿ ಬರುತ್ತಿದೆ ಅಂತ. ಆದ್ರೆ ಕಂಪ್ಲೀಟ್ಲಿ ಪಿಕ್ಚರ್ ಉಲ್ಟಾ. ಅತೀಶಿ ಅವರು ಗೆದ್ದಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಅತೀಶಿ ಸಿಂಗ್ಗೆ ಗೆಲುವಾಗಿದೆ. ಕಾಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದವರು ಅತೀಶಿ ಅವರು. ಈ ಕಾಲ್ಕಾಜಿ ಕ್ಷೇತ್ರದಲ್ಲಿ ವಿಶೇಷ ರಮೇಶ್ ಬಿದೂರಿ, ಬಿಜೆಪಿ ಬಂತು ಆಪತ್ತು ಹೋಯಿತು ಅಂತ ತಮ್ಮ ಸಂಭ್ರಮದ ಮಾತುಗಳನ್ನ ಆಡಿದ್ರು. ಆದ್ರೆ ಅವರಿಗೆ ಸೋಲು ಈಗ ಅಧಿಕೃತ ಆಗಿದೆ. ದೆಹಲಿಯ ಮುಖ್ಯಮಂತ್ರಿ ಅತೀಶಿ ಇವರಿಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ಈ ಮೂಲಕ ದೆಹಲಿಯ ಮುಖ್ಯಮಂತ್ರಿ ಅತೀಶಿ ಅವರು ಗೆದ್ದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಸೋತಿದ್ದಾರೆ. ಅತೀಶಿ ಅವರು ಮಾತಾಡ್ತಿದ್ದಾರೆ, ನೋಡೋಣ. ನೋಡಿ, ದೆಹಲಿಯಲ್ಲಿ ಈ ಸಾರಿ ಚುನಾವಣೆ ಪ್ರತಿ ಸಾರಿ ಅಂತ ಇರಲಿಲ್ಲ. ನಾನಾ ರೀತಿಯ ಲೆಕ್ಕಾಚಾರಗಳು ಇಲ್ಲಿ ಪ್ರಸ್ತಾಪ ಆಗಿದ್ದು. ಸೊ ಆ ಪ್ರಕಾರವಾಗಿ ಈಗ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿರೋದು. ಬರೋಬ್ಬರಿ 1,56,00,000 ಮತದಾರರಲ್ಲಿ 72 ಲಕ್ಷ ಮಹಿಳೆಯರಿದ್ರು. ಇವರಿಗೆ 2,500 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಬಿಜೆಪಿ ಅವರು ಅನೌನ್ಸ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಆಮ್ ಆದ್ಮಿ ಪಾರ್ಟಿ ಅವರು ಮಹಿಳಾ ಸಮ್ಮಾನ್ ಯೋಜನೆ ಅಡಿಯಲ್ಲಿ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು 2,500 ರೂಪಾಯಿ ಕೊಡ್ತೀವಿ ಅಂತಂದ್ರು. ಸೊ ಈ ರೀತಿಯ ಎಲ್ಲಾ ಬೆಳವಣಿಗೆ ಬದಲಾವಣೆಗಳು ಇವತ್ತು ಈ ರೀತಿಯ ಫಲಿತಾಂಶಕ್ಕೆ ಕಾರಣ ಆಗಿದೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ದೆಹಲಿ ಫಲಿತಾಂಶದ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಆಮ್ ಆದ್ಮಿ ಪಾರ್ಟಿಯ ಅತಿರಥ ಮಹಾರಥರಿಗೆ ಸೋಲಿನ ರುಚಿಯನ್ನ ತೋರಿಸಿದೆ ಭಾರತೀಯ ಜನತಾ ಪಾರ್ಟಿ. ಮನೀಶ್ ಸಿಸೋಡಿಯಾ, ಅತಿಶಿ, ಸತ್ಯೇಂದ್ರ ಜೈನ್, ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ಈಗ ಸೋತೇ ಬಿಟ್ರು. ಆಪ್ನ ಅತಿರಥ ಮಹಾರಥರಿಗೆ ಸೋಲಿನ ರುಚಿ. ಕೇಜ್ರಿವಾಲ್, ಸಿಸೋಡಿಯಾ, ಹಾಗೇನೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅತಿಶಿ,
ಇವರೆಲ್ಲರೂ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಸೋಲಿನ ಸುಳಿಯಲ್ಲಿ ಹಾಲಿ ಸಿಎಂ ಅತೀಶಿ ಅವರು ಇವ್ರದಿನ್ನೂ ಡಿಕ್ಲೇರ್ ಆಗಬೇಕಾಗಿದೆ. ಬಹುತೇಕ ಸೋತಂತೆಯೇ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಅಂತ ಈಗಾಗಲೇ ದೆಹಲಿಯಲ್ಲಿ ಮಾತಾಡುವಂತಹ ಪ್ರಸಂಗಗಳು. ಕೇಜ್ರಿವಾಲ್, ಸಿಸೋಡಿಯಾ, ಹಾಗೇನೆ ಸತ್ಯೇಂದ್ರ ಜೈನ್, ಈಗ ಅತೀಶಿ ಅವರು ಲೈನ್ ಅಲ್ಲಿ ಇದ್ದಾರೆ ಇವರ ಲಿಸ್ಟ್ ಅನ್ನ ಸೇರ್ಕೊಳ್ಳೋದಕ್ಕೆ. ಸೊ ಆ ರೀತಿಯ ಅಂಕಿ ಸಂಖ್ಯೆಗಳ ಮಹತ್ತರವಾದಂತಹ ಬದಲಾವಣೆ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಏರಿಳಿತ ಅಂತಂದ್ರೂ ಕೂಡ ಈಗ ಮ್ಯಾಸಿವ್ ಆಗಿ ಡಿಫರೆನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋಲ್ತಾ ಇರೋದು ಪ್ರತಿ ಕ್ಷೇತ್ರಗಳಲ್ಲಿ. ಬಿಜೆಪಿ ಗೆಲುವಿನ ನಗೆಯನ್ನ ಬೀರ್ತಾ ಇದೆ, ನಿರೀಕ್ಷೆಗೂ ಮೀರಿ ಗೆಲುವನ್ನ ಪಡಿತಾ ಇರುವಂತದ್ದು. ಅದರಲ್ಲೂ ಕೆಲವು ಮುಖ್ಯವಾದಂತಹ ಸಮುದಾಯಗಳು ಈ ಸಾರಿ ಬಿಜೆಪಿಯ ಕೈ ಹಿಡಿದಿರೋದು ಬಿಜೆಪಿಗೆ ಪ್ಲಸ್ ಆಗಿದೆ. ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ನಗೆಯನ್ನ ಬೀರಿದೆ. ಬರೋಬ್ಬರಿ 7 ಕ್ಷೇತ್ರ, ದೆಹಲಿಯ 7 ಕ್ಷೇತ್ರಗಳಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳು, ಅಲ್ಲಿಯೂ ಬಿಜೆಪಿ ಗೆದ್ದಿದೆ. ಎಸ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ದೆಹಲಿ ಸಿಎಂ ಅತೀಶಿಗೆ ಗೆಲುವು. ಕಾಲ್ಕಾಜಿ ಕ್ಷೇತ್ರದಿಂದ ಅತೀಶಿ ಅವರು ಸ್ಪರ್ಧೆ ಮಾಡಿದ್ರು, ಅವರು ಗೆದ್ದಿದ್ದಾರೆ. ಬಿಜೆಪಿಯ ರಮೇಶ್ ಬಿದೂರಿಗೆ ಸೋಲಾಗಿದೆ. ಈಗಷ್ಟೇ ಮಾತಾಡ್ತಿದ್ವಿ ನಾವು, ಬಹುತೇಕ ಅತೀಶಿ ಅವರು ಸೋಲ್ತಾರೆ ಅನ್ನುವಂತ ಮಾತುಗಳು ದೆಹಲಿಯಲ್ಲಿ ಕೇಳಿ ಬರುತ್ತಿದೆ ಅಂತ. ಆದ್ರೆ ಕಂಪ್ಲೀಟ್ಲಿ ಪಿಕ್ಚರ್ ಉಲ್ಟಾ. ಅತೀಶಿ ಅವರು ಗೆದ್ದಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಅತೀಶಿ ಸಿಂಗ್ಗೆ ಗೆಲುವಾಗಿದೆ. ಕಾಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದವರು ಅತೀಶಿ ಅವರು. ಈ ಕಾಲ್ಕಾಜಿ ಕ್ಷೇತ್ರದಲ್ಲಿ ವಿಶೇಷ ರಮೇಶ್ ಬಿದೂರಿ ಬಿಜೆಪಿ ಬಂತು ಆಪತ್ತು ಹೋಯಿತು ಅಂತ ತಮ್ಮ ಸಂಭ್ರಮದ ಮಾತುಗಳನ್ನ ಆಡಿದ್ರು. ಆದ್ರೆ ಅವರಿಗೆ ಸೋಲು ಈಗ ಅಧಿಕೃತ ಆಗಿದೆ. ದೆಹಲಿಯ ಮುಖ್ಯಮಂತ್ರಿ ಅತೀಶಿ ಇವರಿಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ಈ ಮೂಲಕ ದೆಹಲಿಯ ಮುಖ್ಯಮಂತ್ರಿ ಅತೀಶಿ ಅವರು ಗೆದ್ದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಸೋತಿದ್ದಾರೆ. ಅತೀಶಿ ಅವರು ಮಾತಾಡ್ತಿದ್ದಾರೆ, ನೋಡೋಣ. ನೋಡಿ, ದೆಹಲಿಯಲ್ಲಿ ಈ ಸಾರಿ ಚುನಾವಣೆ ಪ್ರತಿ ಸಾರಿ ಅಂತ ಇರಲಿಲ್ಲ. ನಾನಾ ರೀತಿಯ ಲೆಕ್ಕಾಚಾರಗಳು ಇಲ್ಲಿ ಪ್ರಸ್ತಾಪ ಆಗಿದ್ದು. ಸೊ ಆ ಪ್ರಕಾರವಾಗಿ ಈಗ ಬಿಜೆಪಿ ಗೆಲುವಿನ ನಗೆಯನ್ನ ಬೀರಿರೋದು. ಬರೋಬ್ಬರಿ 1,56,00,000 ಮತದಾರರಲ್ಲಿ 72 ಲಕ್ಷ ಮಹಿಳೆಯರಿದ್ರು. ಇವರಿಗೆ 2,500 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಬಿಜೆಪಿ ಅವರು ಅನೌನ್ಸ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಆಮ್ ಆದ್ಮಿ ಪಾರ್ಟಿ ಅವರು ಮಹಿಳಾ ಸಮ್ಮಾನ್ ಯೋಜನೆ ಅಡಿಯಲ್ಲಿ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು 2,500 ರೂಪಾಯಿ ಕೊಡ್ತೀವಿ ಅಂತಂದ್ರು. ಸೊ ಈ ರೀತಿಯ ಎಲ್ಲಾ ಬೆಳವಣಿಗೆ ಬದಲಾವಣೆಗಳು ಇವತ್ತು ಈ ರೀತಿಯ ಫಲಿತಾಂಶಕ್ಕೆ ಕಾರಣ ಆಗಿದೆ.